ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಚಿರು ಕನ್ನಡ ಬ್ಲಾಗ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತು ನಾವು ಲಕ್ಷ್ಮೀಶ್ವರಕ್ಕೆ ಹೋಗ್ತಾ ಇದ್ದೀವಿ. ಸರ್ಪ್ರೈಸ್ ವಿಸಿಟ್ ಕೊಡಬೇಕು ಅಂತ ಹೇಳ್ಬಿಟ್ಟು ಮನೇಲಿ ಯಾರಿಗೂ ಹೇಳಲಿಲ್ಲ ಬರ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು. ಹಾಗಾಗಿ ಅವರ ಅಪ್ಪಾಜಿಗೆ ರಜೆ ಇದ್ದಿದ್ದರಿಂದ ಊರಿಗೆ ಹೋಗೋಣ ಅಂತ ಹೇಳಿದ್ರು. ಹಾಗಾಗಿ ಹೊರಟಿದ್ದೀವಿ. ನೋಡಿ, ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ನಮ್ಮ ಚಿನ್ನಿ ನೋಡಿ ಫುಲ್ ಪ್ಯಾಕಪ್ ಆಗಿಬಿಟ್ಟು ಕೂತ್ಕೊಂಡಿದ್ದಾಳೆ. ಅವಳು ಹುಟ್ಟಿ ಈಗ ಒಂದು 2.5 ಇಯರ್ಸ್ ಆಯಿತು. ನಾವು ಬೈಕಲ್ಲಿ ಜರ್ನಿ ಮಾಡಿರಲಿಲ್ಲ ಲಾಂಗ್. ಇದೇ ಫಸ್ಟ್ ಟೈಮು ಚಿನ್ನಿನ ಕರ್ಕೊಂಡು ಬೈಕಲ್ಲಿ ಹೋಗ್ತಾಯಿರೋದು. ಬಟ್ ಅವಳು ಹೇಗಿರ್ತಾಳೆ, ಕುತ್ಕೊತಾಳೋ ಇಲ್ಲೋ, ಇದು ನನಗೂ ಸಹ ಸರ್ಪ್ರೈಸು. ನೋಡಬೇಕು ಏನು ಮಾಡ್ತಾಳೆ ಅಂತ ಹೇಳ್ಬಿಟ್ಟು. ನೋಡ್ರಿ, ಈಗ ಪೆಟ್ರೋಲ್ ಹಾಕ್ಕೊತಾ ಇದ್ದೀವಿ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಮ್ಮ ಜರ್ನಿ. ನೋಡೋಣ. ಬೆಳಗ್ಗೆನೇ ಬೇಗನೆ ಬಿಟ್ಟಿದ್ದೀವಿ. ನಾವು ಬಿಟ್ಟಾಗ ಒಂದು 8:30 ಆಗಿತ್ತು. ಬೆಳಗ್ಗೆ ಬೇಗನೆ ಬಿಟ್ಟಿದ್ದೀವಿ. ನೋಡೋಣ ಏನಾಗುತ್ತೆ, ಬಿಸಿಲು ಯಾವಾಗ ಏರುತ್ತೆ ಅಂತ ಹೇಳ್ಬಿಟ್ಟು. ಯಾಕಂದರೆ ತುಂಬ ಬಿಸಿಲಿತ್ತು ಅಂತ ಹೇಳಿದ್ರೆ ಹೋಗ್ಲಿಕ್ಕಾಗಲ್ಲ ಅಂತೇಳಿ. ಇದೇ ನೋಡಿ, ನುಗ್ಗೇಕೇರಿ ಹನುಮಪ್ಪನ ದೇವಸ್ಥಾನಕ್ಕೆ ಹೋಗುವ ದಾರಿ. ನಿಮ್ಮ ಹಳೆಯ ಬ್ಲಾಗ್ಗಳಲ್ಲಿ ನಾನು ತೋರಿಸಿರ್ತೀನಿ. ನುಗ್ಗೇಕೇರಿ ಹನುಮಪ್ಪನ ಬ್ಲಾಗ್ ನೋಡಿದರೆ ಗೊತ್ತಾಗುತ್ತೆ ನಿಮಗೆ. ಅದಾದ ಮೇಲೆ ಅಲ್ಲಿಂದ ಬಂದ ತಕ್ಷಣ ಒಂದು ಚೆಕ್ ಪೋಸ್ಟ್ ಸಿಗುತ್ತೆ ಫಸ್ಟು ನಮಗೆ. ಈ ಬೈಪಾಸಿಗೆ ಹೈವೇ ಹತ್ತಕ್ಕಿಂತ ಮುಂಚೆನೇ ನಮಗೆ ಒಂದು ಚೆಕ್ ಪೋಸ್ಟ್ ಸಿಗುತ್ತೆ. ಅದಾದಮೇಲೆ ಇಲ್ಲಿ ಹೈವೇ ಇದೆ ನೋಡಿರಿ, ಹೈವೇ. ಈ ಹೈವೇ ನೋಡಿದ್ರೆ ನನಗೆ ಇಲ್ಲಿ ಸುಮಾರಷ್ಟು ಹಣ್ಣುಗಳನ್ನು ಇಟ್ಕೊಂಡಿರ್ತಾರೆ ಸೀಸನ್ ವೈಸ್. ನೋಡಿ, ಇಲ್ಲಿ ಫುಲ್ಲು ಮಾವಿನ ಹಣ್ಣು ಇಟ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿದೆ. ಇದು ರೀಸೆಂಟಾಗಿ ಈ ಮಿಶ್ರಪೇಡ ಹೋಟೆಲ್ಲು ಇದಾಗಿದೆ. ಮುಂಚೆ ಇರಲಿಲ್ಲ ಇದು, ಈಗ ರೀಸೆಂಟಾಗಿ ಕಟ್ಕೊಂಡಿದ್ದಾರೆ. ಮತ್ತು ಈ ಹೈವೇ, ಧಾರವಾಡದ ಹೈವೇ ನೆನೆಸ್ಕೊಂಡ್ರೆ ನನಗೆ ಈಗ ಒಂದು 4 ಇಯರ್ಸ್ ಬ್ಯಾಕ್ ಇಲ್ಲಿ ಒಂದು ಆಕ್ಸಿಡೆಂಟ್ ಆಗಿತ್ತು. ಅಂದರೆ ಲೇಡೀಸ್ ಎಲ್ಲ ಸೇರಿಬಿಟ್ಟು, ನಿಮಗೆ ಗೊತ್ತಿದೆ ಅಂದ್ಕೊತೀನಿ. ಈ ಲೇಡೀಸ್ ಎಲ್ಲ ಸೇರಿಬಿಟ್ಟು ಟ್ರಿಪ್ ಹೊರಟಾಗ ಒಂದು ಟಿಪ್ಪರ್ ಗಾಡಿ ಮಿನಿ ಬಸ್ಸಿಗೆ ಗುದ್ದಿ ಅಲ್ಲಿರೋರು ಎಲ್ಲರೂ ಸ್ಪಾಟ್ ಆಗಿದ್ದರು. ಅದು ಫುಲ್ಲು ಇದಾಗಿತ್ತು, ಇದಾಗಿತ್ತು. ಇದೇ ಜಾಗ ನೋಡಿ. ಈಗ ಏನಂತ ಹೇಳಿದ್ರೆ, ಇದು ಸುತ್ತಮುತ್ತ 2 ಗುಡ್ಡ ಇತ್ತು. ಈಗ ಅದನ್ನೆಲ್ಲ ತೆಗೆದುಬಿಟ್ಟು ಈಗ ಡಬಲ್ ರೋಡ್ ಮಾಡ್ತಾ ಇದ್ದಾರೆ. ಇದು ಡೇಂಜರಸ್ ರೋಡ್ ಅಂತ ಹೇಳಿದ್ರೆ ಇದು ಧಾರವಾಡನೇ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇಲ್ಲಿ ಹೆವಿ ಗಾಡಿಗಳು ಓಡಾಡ್ತಾ ಇರ್ತವೆ. ಟಿಪ್ಪರ್ ಗಾಡಿಗಳಾಗಿರ್ಬೋದು, ಲೋಡ್ ಗಾಡಿಗಳಾಗಿರ್ಬೋದು, ಸುಮಾರಷ್ಟು ಗಾಡಿಗಳು ಓಡಾಡ್ತಿರ್ತವೆ. ನಿಮಗೆ ಒಂದು ದೂರದಿಂದ ರೋಡ್ ತೋರಿಸ್ತೀನಿ ನೋಡಿ. ಎಷ್ಟು ಮೇಲೋಗಿ ಕೆಳಗಿಳಿಬೇಕು, ಕಂಟ್ರೋಲೇ ಸಿಗಲ್ಲ ಬಸ್ಗಳಿಗೆ. ಸುಮಾರಷ್ಟು ಆಕ್ಸಿಡೆಂಟ್ ಆಗುವಂತಹ ರೋಡ್ ಅಂತಲೇ ಹೇಳ್ಬೋದು ಇದು. ಇಲ್ಲಿ ನೋಡಿ, ಅದಾದ ನಂತರ ಇಲ್ಲಿ ಹುಬ್ಳಿ ಈ ಗಬ್ಬೂರು ಕ್ರಾಸ್ ಅಂತ ಹೇಳ್ತಾರಲ್ವ, ಅದರಿಂದ ಹಿಂದೆನೇ ಇನ್ನೂ ಸ್ವಲ್ಪ ಹುಬ್ಳಿ ಟಚ್ ಆಗಲ್ಲ ನಾವಿನ್ನು. ಇನ್ನು ಹಿಂದೆನೇ ಒಂದು ಚೆಕ್ ಪೋಸ್ಟ್ ಸಿಗುತ್ತೆ. ಈ ಚೆಕ್ ಪೋಸ್ಟ್ ದಾಟಿದ ಮೇಲೆ ಗಬ್ಬೂರು ಕ್ರಾಸ್ ಸಿಗುತ್ತೆ ಹುಬ್ಳಿದು. ಅದಾದ ಮೇಲೆ ನೋಡಿ, ಗಬ್ಬೂರು ಕ್ರಾಸ್ ವೀಡಿಯೋ ಮಾಡಲಿಕ್ಕಾಗಲಿಲ್ಲ, ಚಿನ್ನಿ ಮಲ್ಕೊಂಡಿದ್ಲು, ಹಾಗಾಗಿ ಅದು ವೀಡಿಯೋ ಮಾಡಲಿಕ್ಕಾಗಲಿಲ್ಲ. ಇದು ನೋಡಿ, ಇದು ಫ್ಲೇವರ್. ಅದ್ರ ಕೆಳಗೆ ಹೋದರೆ ನಮ್ಮ ಊರಿಗೆ ದಾರಿ ಇದೆ. ಇಲ್ಲಿ ಕುಂದಗೋಳ ಕ್ರಾಸ್ ಅಂತ ಹೇಳ್ಬಿಟ್ಟು ನೋಡಿ, ಇಲ್ಲಿ ಮುಂದೆ ಬರುತ್ತಲ್ಲ ಅದೇ ಕುಂದಗೋಳ ಕ್ರಾಸು. ಇಲ್ಲೂ ಸಹ ಅಂದರೆ ರೋಡ್ ಸೈಡಲ್ಲಿ ಫುಡ್ಗಳು ತುಂಬ ಸಿಗುತ್ತೆ. ಯಾಕಂದರೆ ಈಗ ಟಿಪ್ಪರ್ ಗಾಡಿಗಳಾಗಿರ್ಬೋದು, ಈಗ ಎಲ್ಲರೂ ಹೋಗ್ತಾ ಇರೋರಾಗಿರ್ಬೋದು, ಅವರು ಇಲ್ಲಿ ಅಂದರೆ ತಿನ್ನಲಿಕ್ಕೆ ಅಂತೇಳ್ಬಿಟ್ಟು ರೆಡಿ ರೈಸ್ಗಳನ್ನೆಲ್ಲ ಇಟ್ಟಿರ್ತಾರೆ ಇಲ್ಲಿ. ಅದೊಂದು ಚೆನ್ನಾಗಿ ವ್ಯಾಪಾರ ಆಗುತ್ತೆ. ಅದಾದ ಮೇಲೆ ನೋಡಿ, ನಾವು ಬಂದ್ವಿ. ಬರ್ತಾನೆ ಒಂದು ಇಲ್ಲಿ ನೂಲಿ ಎಲ್ಲ ಅನಿಸುತ್ತೆ ಅನ್ಕೊತೀನಿ ನಾನು. ಅಲ್ಲಿ ಒಂದು ದೇವಸ್ಥಾನ ಚೆನ್ನಾಗಿತ್ತು, ಹಂಗೆ ಒಂದು ವಿಡಿಯೋ ಮಾಡಿದೆ. ಅದಾದಮೇಲೆ ಚಿನ್ನಿಗೂ ಸ್ವಲ್ಪ ನೀರು ಕುಡಿಸೋಣ ಅಂತ ಹೇಳ್ಬಿಟ್ಟು ಕೆಳಗಿಳಿಸಿದ್ವಿ. ಬಟ್ ಅವಳು ಬಂದು ಎಲ್ಲಿ ಕುಂದಗೋಳ ಕ್ರಾಸಲ್ಲಿ ಎಚ್ಚರ ಆದ್ಲು. ಅವಳು ಮಲ್ಕೊಂಡಿದ್ಲು. ಅವಳಿಗೇನೋ ಒಂದು ಸ್ವಲ್ಪ ಕಂಫರ್ಟಬಲ್ ಇರಲಿಲ್ಲ. ಇದೇ ಫಸ್ಟು ಟೈಮು ಬಂದಿರೋದು ಬೈಕಲ್ಲಿ ಅಲ್ವಾ, ಹಾಗಾಗಿ ಅವಳಿಗೇನೋ ಒಂದು ಕಂಫರ್ಟಬಲ್ ಇಲ್ಲ. ನೋಡಿ, ಅವಳು ತುಂಬ ಎಂಜಾಯ್ ಮಾಡಿದ್ಲು ಅಂತಲೇ ಹೇಳ್ಬೋದು. ಮತ್ತು ರಿಟರ್ನ್ ಬರಬೇಕಾದ್ರು ಅಷ್ಟೇ, ನಾವು ಒಂದು ದಿನ ಉಳ್ಕೊಂಡು ನೆಕ್ಸ್ಟ್ ಡೇ ನಾವು ಹೊರಟು ಬಿಟ್ವಿ. ನಾವು ಬರಬೇಕಾದ್ರೆ ಕತ್ಲೆ ಆಯಿತು. ಬಟ್ ಬೈಪಾಸಲ್ಲಿ ಬರಬೇಕಾದ್ರೆ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಯಾಕಂತ ಹೇಳಿದ್ರೆ, ನಮಗೆ ರಿಟರ್ನ್ ಬರಬೇಕಾದ್ರೆ ತುಂಬ ಕತ್ಲಾಗಿರೋದ್ರಿಂದ ಅಲ್ಲೆಲ್ಲ ರೋಡೆಲ್ಲ ಮಾಡ್ತಿದ್ದಾರಲ್ವ, ರಸ್ತೆ ಕಾಮಗಾರಿ ನಡೀತಾ ಇರೋದ್ರಿಂದ ಸ್ವಲ್ಪ ಸಮಸ್ಯೆ ಆಯಿತು ನಮಗೆ ಕತ್ಲಲ್ಲಿ ಬರಲಿಕ್ಕೆ. ಇದು ನೋಡಿ, ಮನೆಗೆ ಬಂದಮೇಲೆ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ನಾವು ಬಂದಿದ್ದು ಎಕ್ಸ್ಪೆಕ್ಟೇಷನ್ನೇ ಇರಲಿಲ್ಲ ನಮ್ಮ ಮನೆಯವ್ರಿಗೆ, ನಮ್ಮ ಅಕ್ಕ ಬಾವಂಗೆ. ನಾವು ಬಂದಾಗ ಅದೇನೋ ಒಂಥರ ನಮ್ಮ ಚಿನ್ನಿಗೆ ಭಾಳ ಖುಷಿಪಟ್ಲು. ಯಾಕಂದರೆ ನಮ್ಮ ಸೋನಿ ಇರೋದ್ರಿಂದ ಭಾಳನೇ ಖುಷಿ ಅವಳಿಗೆ. ಅಕ್ಕ 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 ಅಂದ್ಕೊಂಡು. ಇದು ನಮ್ಮ ಸೋನಿ ವಿಡಿಯೋ ಮಾಡಿದ್ದಾಳೆ. ಚಿನ್ನಿನ ಕೂರಿಸ್ಬಿಟ್ಟು ಹಾಯ್ ಮಾಡು ಅಂತ ಹೇಳ್ಬಿಟ್ಟು ನಾನು ಮಾಡ್ತೀನಿ ಅಲ್ವ, ಅದನ್ನು ನೋಡ್ಕೊಂಡು ನಮ್ಮ ಸೋನಿನೂ ಸಹ ಮಾಡಿದ್ದಾಳೆ. ನೋಡಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಸಿಂಪಲ್ಲಾಗಿ ಒಂದು ಜರ್ನಿಯ ವಿಡಿಯೋ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ನ ಆನ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.